ಸತ್ತ ಮೇಲೆ ಏನಾಗುತ್ತದೆ? ನಾವು ಮಾಡುವ ಪ್ರತಿಯೊಂದು ಸಣ್ಣ ತಪ್ಪಿಗೂ ಯಮಲೋಕದಲ್ಲಿ ಭಯಾನಕ ಶಿಕ್ಷೆ ಕಾದಿದೆಯಾ? ಗರುಡ ಪುರಾಣದ ಪ್ರಕಾರ ಪಾಪಿಗಳಿಗಾಗಿಯೇ ಇರುವ ಆ 28 ನರಕಗಳು ಯಾವುವು? ಮತ್ತು ನೀವು ಯಾರಿಗಾದರೂ ಅನ್ಯಾಯ ಮಾಡಿದ್ದೀರಾ ಅಥವಾ ಪ್ರಾಣಿಗಳಿಗೆ ಹಿಂಸೆ ನೀಡಿದ್ದೀರಾ? ಹಾಗಿದ್ದರೆ ಜಾಗ್ರತೆ. ಗರುಡ ಪುರಾಣದ ಈ 28 ನರಕಗಳಲ್ಲಿ ನಿಮಗಾಗಿ ಎಂತಹ ಶಿಕ್ಷೆ ಕಾದಿದೆ ಗೊತ್ತಾ? ನಿಮ್ಮ ಜೀವನವನ್ನೇ ಬದಲಿಸಬಲ್ಲ ಈ ಮಾಹಿತಿಯನ್ನು ಮಿಸ್ ಮಾಡದೆ ನೋಡಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ವಿಕೆ ವಿಸ್ಮಯದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಮಸ್ಕಾರ ಬಂಧುಗಳೇ. ಮನುಷ್ಯ ಜನ್ಮ ಎನ್ನುವುದು ಪುಣ್ಯದ ಫಲ. ಆದರೆ ನಾವು ಮಾಡುವ ಕರ್ಮಗಳು ನಮ್ಮ ಸಾವಿನ ನಂತರದ ಪ್ರಯಾಣವನ್ನು ನಿರ್ಧರಿಸುತ್ತದೆ. ಹಿಂದೂ ಧರ್ಮದ ಅಷ್ಟಾದಶ ಪುರಾಣಗಳಲ್ಲಿ ಗರುಡ ಪುರಾಣವು ಅತ್ಯಂತ ವಿಶೇಷವಾದುದು. ಭಗವಾನ್ ವಿಷ್ಣುವು ತನ್ನ ವಾಹನವಾದ ಗರುಡನಿಗೆ ನೀಡಿದ ಬೋಧನೆಗಳೇ ಈ ಪುರಾಣದ ಸಾರ. ಸಾಮಾನ್ಯವಾಗಿ ಗರುಡ ಪುರಾಣವೆಂದರೆ ಕೇವಲ ಸಾವು ಮತ್ತು ನರಕದ ವರ್ಣನೆ ಎಂದು ನಾವು ಭಾವಿಸುತ್ತೇವೆ. ಆದರೆ ಇದು ಬದುಕಿನ ದಾರಿಯನ್ನು ತೋರಿಸುವ ಕೈಗನ್ನಡಿಯಾಗಿರುತ್ತದೆ. ಇಂದು ನಾವು ಈ ವಿಡಿಯೋದಲ್ಲಿ ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾದ 28 ಪ್ರಮುಖ ನರಕಗಳು ಯಾವುವು, ಅಲ್ಲಿ ಯಾವ ತಪ್ಪುಗಳಿಗೆ ಎಂತಹ ಶಿಕ್ಷೆ ನೀಡಲಾಗುತ್ತದೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿಯೋಣ. ಗರುಡ ಪುರಾಣದ ಪ್ರಕಾರ ಮನುಷ್ಯ ಸತ್ತ ನಂತರ ಯಮದೂತರು ಪ್ರಾಣವನ್ನು ಯಮಲೋಕಕ್ಕೆ ಕರೆದೊಯ್ಯುತ್ತಾರೆ. ಅಲ್ಲಿ ಚಿತ್ರಗುಪ್ತನು ನಮ್ಮ ಜೀವನದ ಪಾಪ ಪುಣ್ಯಗಳ ಲೆಕ್ಕಾಚಾರವನ್ನು ದೇವತಾ ನ್ಯಾಯಾಧೀಶರಾದ ಯಮಧರ್ಮ ರಾಜನ ಮುಂದೆ ಮಂಡಿಸುತ್ತಾನೆ. ಪುಣ್ಯವಂತರಿಗೆ ಸ್ವರ್ಗದ ಸುಖ ಸಿಕ್ಕರೆ ಪಾಪಿಗಳಿಗೆ ಅವರ ಪಾಪದ ತೀವ್ರತೆಗೆ ಅನುಗುಣವಾಗಿ 28 ನರಕಗಳಲ್ಲಿ ಒಂದಕ್ಕೆ ತಳ್ಳಲಾಗುತ್ತದೆ. ಬನ್ನಿ ಆ 28 ನರಕಗಳು ಯಾವುವು ಎಂದು ತಿಳಿಯೋಣ. ಮೊದಲನೇ ನರಕ ತಾಮಿಶ್ರ, ಅಂದರೆ ಕಡುಗತ್ತಲೆಯ ನರಕ. ಯಾರು ಪರರ ಸಂಪತ್ತನ್ನು ಕಬಳಿಸುತ್ತಾರೋ ಅಥವಾ ಪರ ಸ್ತ್ರೀಯರ ಮೇಲೆ ಕಣ್ಣು ಹಾಕುತ್ತಾರೋ ಅಂತಹವರಿಗೆ ಈ ನರಕ ಕಾದಿದೆ. ಇಲ್ಲಿ ಸಂಪೂರ್ಣ ಕತ್ತಲೆ ಆವರಿಸಿರುತ್ತದೆ. ಯಮದೂತರು ಪಾಪಿಗಳನ್ನು ಈ ಕತ್ತಲೆಯಲ್ಲಿ ಎಳೆದುಕೊಂಡು ಬಂದು ಅವರು ಪ್ರಜ್ಞೆ ತಪ್ಪುವವರೆಗೆ ಗದೆಯಿಂದ ಬಲವಾಗಿ ಹೊಡೆಯುತ್ತಾರೆ. ತಾವು ಮಾಡಿದ ತಪ್ಪಿನ ಅರಿವಾಗುವಂತೆ ಇಲ್ಲಿ ನಿರಂತರ ದೈಹಿಕ ಹಿಂಸೆ ನೀಡಲಾಗುತ್ತದೆ. ಎರಡನೇ ನರಕ ಅಂಧ ತಾಮಿಶ್ರ, ದೃಷ್ಟಿಹೀನಗೊಳಿಸುವ ನರಕ. ಇದು ತಾಮಿಶ್ರ ನರಕಕ್ಕಿಂತಲೂ ಘೋರವಾದದ್ದು. ಒಬ್ಬ ವ್ಯಕ್ತಿಯು ಇನ್ನೊಬ್ಬರ ಸಂಸಾರವನ್ನು ಮೋಸದಿಂದ ಹಾಳು ಮಾಡಿದರೆ ಅಥವಾ ದಂಪತಿಗಳ ನಡುವೆ ವಿಷ ಬಿತ್ತಿದರೆ ಇಲ್ಲಿಗೆ ತರಲಾಗುತ್ತದೆ. ಇಲ್ಲಿ ಪಾಪಿಯ ಕಣ್ಣುಗಳು ಕಾಣಿಸದಂತೆ ಮಾಡಿ ಅವರನ್ನು ಕತ್ತಲೆಯಲ್ಲಿ ಕಟ್ಟಿ ಹಾಕಲಾಗುತ್ತದೆ. ಅವರು ನೋವಿನಿಂದ ಕಿರುಚಾಡಿದರೂ ಕೇಳುವವರು ಯಾರೂ ಇರುವುದಿಲ್ಲ. ಮೂರನೇ ನರಕ ರೌರವ, ಭಯಾನಕ ಸರ್ಪಗಳ ನರಕ. ತಮ್ಮ ಸ್ವಾರ್ಥಕ್ಕಾಗಿ ಪ್ರಾಣಿಗಳನ್ನು ಹಿಂಸಿಸುವವರು ಮತ್ತು ಮೂಕ ಜೀವಿಗಳ ಪ್ರಾಣ ತೆಗೆಯುವವರು ಇಲ್ಲಿಗೆ ಬರುತ್ತಾರೆ. ರುರು ಎಂಬ ಒಂದು ವಿಶೇಷ ಜಾತಿಯ ಸರ್ಪಗಳು ಈ ನರಕದಲ್ಲಿರುತ್ತವೆ. ಆ ಸರ್ಪಗಳು ಭೂಮಿಯ ಮೇಲಿನ ಹಾವುಗಳಿಗಿಂತ 10 ಪಟ್ಟು ಹೆಚ್ಚು ವಿಷಕಾರಿ ಮತ್ತು ಕ್ರೂರ. ಪಾಪಿಗಳನ್ನು ಈ ಸರ್ಪಗಳ ಮಧ್ಯೆ ಬಿಡಲಾಗುತ್ತದೆ. ಅವು ಪಾಪಿಯ ದೇಹವನ್ನು ಕಚ್ಚಿ ಸೀಳುತ್ತವೆ. ಇನ್ನು ನಾಲ್ಕನೇ ನರಕ ಮಹಾ ರೌರವ, ಕ್ರೂರ ಪ್ರಾಣಿಗಳ ನರಕ. ಇದು ರೌರವ ನರಕದ ಮುಂದಿನ ಹಂತ. ಕೇವಲ ಮಾಂಸಕ್ಕಾಗಿ ಅಥವಾ ಮೋಜಿಗಾಗಿ ಪ್ರಾಣಿಗಳನ್ನು ಕೊಲ್ಲುವವರಿಗೆ ಇಲ್ಲಿ ಶಿಕ್ಷೆ ವಿಧಿಸಲಾಗುತ್ತದೆ. ಇಲ್ಲಿ ಕ್ರೂರ ಮೃಗಗಳು ಪಾಪಿಯ ಜೀವಂತ ದೇಹದ ಮಾಂಸವನ್ನು ಹರಿದು ತಿನ್ನುತ್ತವೆ. ಪಾಪಿಯು ಎಷ್ಟು ಬಾರಿ ಸತ್ತರೂ ಮತ್ತೆ ಮತ್ತೆ ದೇಹವು ಪುನರ್ಜನ್ಮ ಪಡೆದು ಅದೇ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಐದನೇ ನರಕ ಕುಂಭಿಪಾಕ, ಕುದಿಯುವ ಎಣ್ಣೆಯ ನರಕ. ಇದು ಕೇಳಲು ಅತ್ಯಂತ ಭಯಾನಕವಾದ ನರಕ. ಪ್ರಾಣಿಗಳನ್ನು ಬೇಯಿಸಿ ತಿನ್ನುವವರಿಗೆ ಅಥವಾ ಜೀವಂತ ಪ್ರಾಣಿಗಳನ್ನು ಸುಡುವವರಿಗೆ ಇಲ್ಲಿ ಶಿಕ್ಷೆ ನೀಡಲಾಗುತ್ತದೆ. ಇಲ್ಲಿ ದೊಡ್ಡ ದೊಡ್ಡ ಕೊಪ್ಪರಿಗೆಗಳಲ್ಲಿ ಎಣ್ಣೆಯನ್ನು ಕುದಿಸಲಾಗುತ್ತಿರುತ್ತದೆ. ಯಮದೂತರು ಪಾಪಿಗಳನ್ನು ಆ ಕುದಿಯುವ ಎಣ್ಣೆಯೊಳಗೆ ಹಾಕಿ ಬೇಯಿಸುತ್ತಾರೆ. ಆರನೇ ನರಕ ಕಾಲಸೂತ್ರ, ಸುಡುವ ಕೆಂಡದ ನರಕ. ತನ್ನ ತಂದೆ ತಾಯಿ, ಹಿರಿಯರು ಅಥವಾ ದೈವ ಭಕ್ತಿ ಉಳ್ಳವರನ್ನು ಅಪಮಾನಿಸುವವರು ಈ ನರಕಕ್ಕೆ ತಳ್ಳಲ್ಪಡುತ್ತಾರೆ. ಇಲ್ಲಿ ಇಡೀ ನೆಲವು ತಾಮ್ರದಂತೆ ಕಾದಿರುತ್ತದೆ ಮತ್ತು ಮೇಲೆ ಸೂರ್ಯನ ಪ್ರಖರ ಶಾಖವಿರುತ್ತದೆ. ಪಾಪಿಗಳು ಸುಡುವ ಕೆಂಡದ ಮೇಲೆ ನಿರಂತರವಾಗಿ ಓಡಬೇಕಾಗುತ್ತದೆ. ಸ್ವಲ್ಪ ನಿಂತರೂ ಪಾದಗಳು ಕರಗಿ ಹೋಗುತ್ತವೆ. ಏಳನೇ ನರಕ ಹಸಿಪತ್ರವನ, ಕತ್ತಿ ಎಲೆಗಳ ವನ. ಧರ್ಮದ ಹಾದಿ ಬಿಟ್ಟು ಅಧರ್ಮದ ಹಾದಿಯಲ್ಲಿ ನಡೆಯುವವರಿಗೆ ಮತ್ತು ಸಮಾಜಕ್ಕೆ ಕೆಡುಕು ಮಾಡುವವರಿಗೆ ಈ ಶಿಕ್ಷೆ. ಇಲ್ಲಿ ಒಂದು ಕಾಡಿದ್ದು ಅದರ ಮರಗಳ ಎಲೆಗಳು ಕತ್ತಿಯಂತೆ ಹರಿತವಾಗಿರುತ್ತವೆ. ಯಮದೂತರು ಪಾಪಿಗಳನ್ನು ಆ ಕಾಡಿನೊಳಗೆ ಅಟ್ಟುತ್ತಾರೆ. ಪಾಪಿಗಳು ಓಡುವಾಗ ಆ ಎಲೆಗಳು ದೇಹದ ಅಂಗಾಂಗಗಳನ್ನು ತುಂಡು ತುಂಡಾಗಿ ಕತ್ತರಿಸುತ್ತವೆ. ಎಂಟನೇ ನರಕ ಸೂಕರ ಮುಖ, ಅಂದರೆ ಗಾಣದ ಶಿಕ್ಷೆ. ತನ್ನ ಅಧಿಕಾರವನ್ನು ಬಳಸಿ ಅಮಾಯಕರನ್ನು ಜೈಲಿಗೆ ಹಾಕುವವರು
ಅಥವಾ ಜನರಿಗೆ ನ್ಯಾಯ ಸಿಗದಂತೆ ಮಾಡುವವರಿಗೆ ಈ ನರಕ ಮೀಸಲು. ಇಲ್ಲಿ ದೇಹವನ್ನು ಕಬ್ಬಿನ ಗಾಣಕ್ಕೆ ಹಾಕಿ ನುಜ್ಜುಗುಜ್ಜು ಮಾಡಿದಂತೆ ಮಾಡಲಾಗುತ್ತದೆ. ಪಾಪಿಯು ಪ್ರಾಣ ಬಿಡುವ ಹಂತಕ್ಕೆ ಬಂದರೂ ಸಾವು ಸಿಗದೆ ಯಾತನೆ ಪಡುತ್ತಾನೆ. ಇನ್ನು 9ನೇ ನರಕ ಅಂಧಕೂಪ, ವಿಷ ಜಂತುಗಳ ಬಾವಿ. ಪರರ ಮೇಲೆ ದಬ್ಬಾಳಿಕೆ ಮಾಡುವವರು ಮತ್ತು ಅಹಂಕಾರದಿಂದ ಬದುಕುವವರು ಇಲ್ಲಿ ಬೀಳುತ್ತಾರೆ. ಇದು ಆಳವಾದ ಕತ್ತಲೆಯ ಬಾವಿಯಾಗಿರುತ್ತದೆ. ಇಲ್ಲಿ ಚೇಳುಗಳು, ಹಾವುಗಳು ಮತ್ತು ವಿಷಕಾರಿ ಕೀಟಗಳು ಪಾಪಿಯ ದೇಹವನ್ನು ಸತತವಾಗಿ ಚುಚ್ಚುತ್ತಲೇ ಇರುತ್ತವೆ. ಆ ಬಾವಿಯಿಂದ ಹೊರಬರಲು ಯಾವುದೇ ದಾರಿ ಇರುವುದಿಲ್ಲ. 10ನೇ ನರಕ ಕ್ರಿಮಿ ಭೋಜನ, ಕ್ರಿಮಿಗಳ ಆಹಾರ. ತಾನು ಸಂಪಾದಿಸಿದ್ದನ್ನು ದಾನ ಮಾಡದೆ ಅತಿಥಿಗಳಿಗೆ ಅಥವಾ ಹಸಿದವರಿಗೆ ಅನ್ನ ನೀಡದೆ ತಾನೊಬ್ಬನೇ ಐಷಾರಾಮಿ ಜೀವನ ನಡೆಸುವವನು ಈ ನರಕಕ್ಕೆ ಹೋಗುತ್ತಾನೆ. ಇಲ್ಲಿ ಮಲಮೂತ್ರ ಮತ್ತು ರಕ್ತ ತುಂಬಿದ ಕೆರೆ ಇರುತ್ತದೆ. ಪಾಪಿಯು ಆ ಕೆರೆಯಲ್ಲಿ ಬಿದ್ದು ಅಲ್ಲಿನ ಕ್ರಿಮಿಗಳನ್ನು ತಿನ್ನುತ್ತಾ ಕಾಲ ಕಳೆಯಬೇಕಾಗಿರುತ್ತದೆ. ಇನ್ನು 11ನೇ ನರಕ ಸಂದಂಶ, ಕಳ್ಳತನದ ಶಿಕ್ಷೆ. ಯಾರು ಬಂಗಾರ, ಬೆಳ್ಳಿ ಅಥವಾ ಇತರರ ಅಮೂಲ್ಯ ವಸ್ತುಗಳನ್ನು ಕಳ್ಳತನ ಮಾಡುತ್ತಾರೋ ಅವರಿಗೆ ಈ ನರಕದಲ್ಲಿ ಶಿಕ್ಷೆ ನೀಡಲಾಗುತ್ತದೆ. ಇಲ್ಲಿ ಯಮದೂತರು ಕಾದ ಕಬ್ಬಿಣದ ದೊಡ್ಡ ಸಂದಂಶಗಳಿಂದ ಅಂದರೆ ಚಿಮ್ಮಟಗಳಿಂದ ಪಾಪಿಯ ಚರ್ಮವನ್ನು ಸುಲಿದು ಹಾಕುತ್ತಾರೆ. ಕಳ್ಳತನ ಮಾಡಿದ ಕೈಗಳಿಗೆ ಅಗ್ನಿಯಿಂದ ಶಿಕ್ಷೆ ನೀಡಲಾಗುತ್ತದೆ. ಇನ್ನು 12ನೇ ನರಕ ತಪ್ತ ಮೂರ್ತಿ, ಕಾದ ಲೋಹದ ಪ್ರತಿಮೆ. ಇದು ವಂಚಕರಿಗೆ ಮತ್ತು ಸುಳ್ಳುಗಾರರಿಗೆ ಮೀಸಲಾದ ನರಕ. ಮೋಸ ಮಾಡಿ ಹಣ ಗಳಿಸಿದವರನ್ನು ಇಲ್ಲಿಗೆ ತರಲಾಗುತ್ತದೆ. ಇಲ್ಲಿ ಕಾದ ಕಬ್ಬಿಣದಿಂದ ಮಾಡಿದ ಮನುಷ್ಯನ ಆಕೃತಿಯ ಪ್ರತಿಮೆ ಇರುತ್ತದೆ. ಪಾಪಿಯು ಆ ಉರಿಯುತ್ತಿರುವ ಪ್ರತಿಮೆಯನ್ನು ಗಟ್ಟಿಯಾಗಿ ಅಪ್ಪಿಕೊಳ್ಳುವಂತೆ ಬಲವಂತ ಮಾಡಲಾಗುತ್ತದೆ. ಇದರಿಂದ ದೇಹದ ಮಾಂಸವು ಸುಟ್ಟು ಕರಗಿ ಹೋಗುತ್ತದೆ. 13ನೇ ನರಕ ಸಾಲ್ಮಲಿ, ಮುಳ್ಳಿನ ಮರದ ಶಿಕ್ಷೆ. ಅನೈತಿಕ ಸಂಬಂಧ ಹೊಂದಿರುವ ಸ್ತ್ರೀ ಅಥವಾ ಪುರುಷರಿಗೆ ಈ ನರಕದಲ್ಲಿ ಶಿಕ್ಷೆ ವಿಧಿಸಲಾಗುತ್ತದೆ. ಇಲ್ಲಿ ಸಾಲ್ಮಲಿ ಎಂಬ ಮರವಿದ್ದು ಅದರ ಸುತ್ತಲೂ ಚೂಪಾದ ವಜ್ರದಂತಹ ಮುಳ್ಳುಗಳಿರುತ್ತವೆ. ಯಮದೂತರು ಪಾಪಿಗಳಿಗೆ ಆ ಮರವನ್ನು ಹತ್ತುವಂತೆ ಮತ್ತು ಇಳಿಯುವಂತೆ ಪೀಡಿಸುತ್ತಾರೆ. ಪ್ರತಿ ಹಂತದಲ್ಲೂ ಆ ಮುಳ್ಳುಗಳು ದೇಹದೊಳಗೆ ಹೊಕ್ಕು ರಕ್ತದ ಕೋಡಿ ಹರಿಯುತ್ತದೆ. ಇನ್ನು 14ನೇ ನರಕ ವೈತರಣಿ ನದಿ, ನರಕದ ಭೀಕರ ನದಿ. ವೈತರಣಿ ನದಿಯ ಬಗ್ಗೆ ಕೇಳಿದವರೇ ಇಲ್ಲ. ಇದು ಸಾಧಾರಣ ನದಿಯಲ್ಲ. ಇದರಲ್ಲಿ ನೀರಿಗೆ ಬದಲಾಗಿ ರಕ್ತ, ಕೀವು, ಮಲಮೂತ್ರ ಮತ್ತು ಮೂಳೆಗಳು ತುಂಬಿರುತ್ತವೆ. ಧರ್ಮದ ಹಾದಿ ಬಿಟ್ಟು ಅಧರ್ಮದ ಹಾದಿ ಹಿಡಿದವರು ಈ ನದಿಯಲ್ಲಿ ಈಜಬೇಕು. ನದಿಯೊಳಗಿರುವ ಮೊಸಳೆಗಳು ಮತ್ತು ಹಿಂಸ ಪ್ರಾಣಿಗಳು ಪಾಪಿಯನ್ನು ಎಳೆದಾಡುತ್ತವೆ. ಇನ್ನು 15ನೇ ನರಕ ಪುಯೋದಕ, ಅಶುದ್ಧತೆಯ ನರಕ. ಯಾರು ಬ್ರಹ್ಮಚಾರ್ಯವನ್ನು ಪಾಲಿಸುವುದಿಲ್ಲವೋ ಅಥವಾ ಅಶುದ್ಧವಾದ ಮನಸ್ಸಿನಿಂದ ಪವಿತ್ರ ಕೆಲಸಗಳನ್ನು ಮಾಡುತ್ತಾರೋ ಅವರಿಗೆ ಈ ನರಕ. ಇದು ಅಸಹ್ಯಕರವಾದ ಕೀವು ಮತ್ತು ರಕ್ತದಿಂದ ತುಂಬಿದ ಬಾವಿಯಂತಿರುತ್ತದೆ. ಪಾಪಿಯು ಬೇರೆ ದಾರಿ ಇಲ್ಲದೆ ಅದನ್ನೇ ಸೇವಿಸಬೇಕಾಗಿರುತ್ತದೆ. 16ನೇ ನರಕ ಪ್ರಾಣರೋಧ, ಬಾಣಗಳ ಶಿಕ್ಷೆ. ಪ್ರಾಣಿಗಳನ್ನು ಕೂಡಿ ಹಾಕಿ ಅವುಗಳಿಗೆ ಆಹಾರ ನೀಡದೆ ಹಸಿವಿನಿಂದ ಸಾಯುವಂತೆ ಮಾಡುವವರಿಗೆ ಇಲ್ಲಿ ಶಿಕ್ಷೆ ಸಿಗುತ್ತದೆ. ಯಮದೂತರು ಪಾಪಿಯನ್ನು ಒಂದು ಕಂಬಕ್ಕೆ ಕಟ್ಟಿ ಹಾಕಿ ಅವರು ಪ್ರಾಣಿಗಳಿಗೆ ಕೊಟ್ಟ ನೋವಿನಷ್ಟೇ ಪ್ರಮಾಣದಲ್ಲಿ ಬಾಣಗಳಿಂದ ಅವರ ದೇಹವನ್ನು ಚುಚ್ಚುತ್ತಾರೆ. ಇನ್ನು 17ನೇ ನರಕ ವಿಶಸನ, ಚಾವಟಿಯ ಏಟು. ಸಮಾಜದಲ್ಲಿ ಪ್ರತಿಷ್ಠೆಗಾಗಿ ಅಥವಾ ಯಜ್ಞದ ಹೆಸರಿನಲ್ಲಿ ಅನಗತ್ಯವಾಗಿ ಪ್ರಾಣಿ ಬಲಿ ನೀಡುವವರು ಈ ನರಕಕ್ಕೆ ಬರುತ್ತಾರೆ. ಇಲ್ಲಿ ಯಮದೂತರು ದೊಡ್ಡ ದೊಡ್ಡ ಚಾವಟಿಗಳಿಂದ ಪಾಪಿಯನ್ನು ಅವರು ಸಾಯುವ ಹಂತಕ್ಕೆ ಬರುವವರೆಗೂ ಹೊಡೆಯುತ್ತಾರೆ. 18ನೇ ನರಕ ಲಾಲಾಭಕ್ಷ, ಕಾಮ ಪಿಶಾಚಿಗಳಿಗೆ ಶಿಕ್ಷೆ. ತನ್ನ ಧರ್ಮ ಪತ್ನಿಯನ್ನು ಕೇವಲ ಕಾಮದ ವಸ್ತುವಿನಂತೆ ಕಂಡು ಅವಳಿಗೆ ಗೌರವ ನೀಡದೆ ಹಿಂಸಿಸುವ ಪತಿಗೆ ಇಲ್ಲಿ ಶಿಕ್ಷೆ ಇರುತ್ತದೆ. ಇಲ್ಲಿ ಪಾಪಿಯು ಅತ್ಯಂತ ಕೊಳಕು ಪದಾರ್ಥಗಳನ್ನು ಸೇವಿಸುವಂತೆ ಮಾಡಲಾಗುತ್ತದೆ. 19ನೇ ನರಕ ಸಾರಮೇಯದಾನ, ಕ್ರೂರ ನಾಯಿಗಳ ನರಕ. ಆಹಾರ ಪದಾರ್ಥಗಳಲ್ಲಿ ಕಲಬೆರಕೆ ಮಾಡುವವರು ಅಥವಾ ಆಹಾರದಲ್ಲಿ ವಿಷ ಬೆರೆಸುವಂತಹ ನೀಚ ಕೃತ್ಯ ಎಸಗುವವರಿಗೆ ಈ ನರಕ. ಇಲ್ಲಿ 100 ಹಸಿದ ಕ್ರೂರ ನಾಯಿಗಳಿರುತ್ತವೆ. ಆ ನಾಯಿಗಳು ಪಾಪಿಯ ದೇಹದ ಮಾಂಸವನ್ನು ಕಿತ್ತು ತಿನ್ನುತ್ತವೆ. ಇನ್ನು 20ನೇ ನರಕ ಅವೀಚಿ, ಬೆಟ್ಟದಿಂದ ಪತನ. ಸುಳ್ಳು ಪ್ರಮಾಣ ಅಥವಾ ಸುಳ್ಳು ಸಾಕ್ಷಿ ಹೇಳುವವರಿಗೆ ಈ ಶಿಕ್ಷೆ. ಇದು ಅತ್ಯಂತ ಎತ್ತರದ ಬೆಟ್ಟಗಳ ಪ್ರದೇಶವಾಗಿರುತ್ತದೆ. ಯಮದೂತರು ಪಾಪಿಗಳನ್ನು ಬೆಟ್ಟದ ತುದಿಯಿಂದ ಕೆಳಗೆ ತಳ್ಳುತ್ತಾರೆ. ಕೆಳಗೆ ಬೀಳುವಾಗ ಅವರ ಮೂಳೆಗಳು ಪುಡಿಯಾಗುತ್ತವೆ, ಆದರೆ ಅವರಿಗೆ ಸಾವು ಬರುವುದಿಲ್ಲ. ಬಿದ್ದ ತಕ್ಷಣ ದೇಹ ಮತ್ತೆ ಮೊದಲಿನಂತಾಗಿ ಪುನಃ ಬೆಟ್ಟ ಹತ್ತಿಸಿ ಕೆಳಗೆ ತಳ್ಳಲಾಗುತ್ತದೆ. ಸ್ನೇಹಿತರೆ, ನಾವು ಈಗ ಗರುಡ ಪುರಾಣದಲ್ಲಿ ವಿವರಿಸಲಾದ ನರಕಗಳ ಅಂತಿಮ ಹಂತಕ್ಕೆ ಬಂದಿದ್ದೇವೆ. ಈ ಕೊನೆಯ 8 ನರಕಗಳು ಮುಖ್ಯವಾಗಿ ವ್ಯಸನಗಳು, ಸಾಮಾಜಿಕ ಅಪರಾಧಗಳು ಮತ್ತು ನೈತಿಕ ಪತನಕ್ಕೆ ಸಿಗುವ ಶಿಕ್ಷೆಗಳನ್ನು ವಿವರಿಸುತ್ತದೆ. 21ನೇ ನರಕ ಆಯಾಪಾನ,
ವ್ಯಸನಗಳಿಗೆ ಶಿಕ್ಷೆ. ಮದ್ಯಪಾನ ಮತ್ತು ಮಾದಕ ವ್ಯಸನಕ್ಕೆ ಬಲಿಯಾಗಿ ಪ್ರಜ್ಞೆ ತಪ್ಪಿ ಅಧರ್ಮದ ಕೆಲಸಗಳನ್ನು ಮಾಡುವವರಿಗೆ ಈ ಶಿಕ್ಷೆ ಮೀಸಲು. ಇಲ್ಲಿ ಯಮದೂತರು ಪಾಪಿಗಳ ಬಾಯಿಯನ್ನು ಬಲವಂತವಾಗಿ ತೆರೆದು ಕಾಯಿಸಿದ ಕಬ್ಬಿಣದ ದ್ರವವನ್ನು ಕುಡಿಸುತ್ತಾರೆ. ಒಳಗಿನ ಅಂಗಾಂಗಗಳು ಸುಟ್ಟು ಹೋದರೂ ಸಾವು ಬರದೆ ಅನುಭವಿಸುವ ಯಾತನೆ ವರ್ಣಾತೀತವಾಗಿರುತ್ತದೆ. 22ನೇ ನರಕ ಕ್ಷಾರಕರ್ದಮ. ನಿಂದಕರಿಗೆ ಶಿಕ್ಷೆ. ಸಜ್ಜನರನ್ನು, ಹಿರಿಯರನ್ನು ಅಥವಾ ಗುರುಗಳನ್ನು ನಿಂದಿಸುವವರು ಮತ್ತು ಅಹಂಕಾರದಿಂದ ಇತರರನ್ನು ತುಳಿಯುವವರು ಇಲ್ಲಿಗೆ ಬರುತ್ತಾರೆ. ಇಲ್ಲಿ ಪಾಪಿಗಳನ್ನು ತಲೆ ಕೆಳಗಾಗಿ ನೇತು ಹಾಕಲಾಗುತ್ತದೆ ಮತ್ತು ಅತ್ಯಂತ ಖಾರವಾದ ಹಾಗೂ ಕ್ಷಾರಯುಕ್ತ ಕೆಸರಿನಲ್ಲಿ ಅದ್ದಿ ಹಿಂಸಿಸಲಾಗುತ್ತದೆ. 23ನೇ ನರಕ ರಕ್ಷೋಗಣ ಭೋಜನ. ಹಿಂಸಾವಾದಿಗಳಿಗೆ ಶಿಕ್ಷೆ. ಯಾರು ನರಬಲಿ ನೀಡುತ್ತಾರೋ ಅಥವಾ ಮನುಷ್ಯರನ್ನು ಕ್ರೂರವಾಗಿ ಕೊಲ್ಲುತ್ತಾರೋ ಅಂತಹವರು ಈ ನರಕದಲ್ಲಿ ದೆವ್ವಗಳ ಆಹಾರವಾಗುತ್ತಾರೆ. ತಾವು ಇತರರಿಗೆ ನೀಡಿದ ನೋವು ಯಾವ ರೀತಿಯಲ್ಲಿ ಇರುತ್ತದೆ ಎಂಬುದು ಅವರಿಗೆ ಇಲ್ಲಿ ಸ್ವತಃ ಅನುಭವಕ್ಕೆ ಬರುತ್ತದೆ. 24ನೇ ನರಕ ಶೂಲಪ್ರೋತ. ವಿಶ್ವಾಸಘಾತಕರಿಗೆ ಶಿಕ್ಷೆ. ನಂಬಿದವರಿಗೆ ದ್ರೋಹ ಮಾಡುವವರು ಮತ್ತು ರಾಜಕೀಯ ಲಾಭಕ್ಕಾಗಿ ಅಥವಾ ಹಣಕ್ಕಾಗಿ ಅಮಾಯಕರನ್ನು ಬಲಿಪಶು ಮಾಡುವವರಿಗೆ ಇಲ್ಲಿ ಶಿಕ್ಷೆ ಇರುತ್ತದೆ. ಇಲ್ಲಿ ಪಾಪಿಗಳನ್ನು ಹರಿತವಾದ ಶೂಲಕ್ಕೆ ಏರಿಸಲಾಗುತ್ತದೆ. ಆ ಶೂಲವು ದೇಹದ ಮೂಲಕ ಹಾದು ಹೋದರೂ ಪ್ರಾಣ ಹೋಗದೆ ಅವರು ಘೋರವಾಗಿ ನೋವನ್ನು ಅನುಭವಿಸುತ್ತಾರೆ. 25ನೇ ನರಕ ದಂದಶೂಕ. ಕ್ರೂರ ಮನಸ್ಸಿನವರಿಗೆ ಶಿಕ್ಷೆ. ಯಾರು ಹಾವು ಅಥವಾ ಚೇಳಿನಂತೆ ಕ್ರೂರ ಸ್ವಭಾವದವರಾಗಿರುತ್ತಾರೋ, ಅಂದರೆ ಕಾರಣವಿಲ್ಲದೆ ಇತರರನ್ನು ಪೀಡಿಸುತ್ತಾರೋ ಅವರಿಗೆ ಇಲ್ಲಿ ಶಿಕ್ಷೆ ಸಿಗುತ್ತದೆ. ಇಲ್ಲಿ 5 ಅಥವಾ 7 ಹೆಡೆಗಳ ಭಯಾನಕ ಸರ್ಪಗಳಿರುತ್ತವೆ. ಇವು ಪಾಪಿಗಳನ್ನು ಜೀವಂತವಾಗಿ ನುಂಗಲು ಯತ್ನಿಸುತ್ತಾ ಪದೇ ಪದೇ ಕಚ್ಚುತ್ತಲೇ ಇರುತ್ತವೆ. 26ನೇ ನರಕ ವಟರೋಧ. ಬಂಧಿಸುವವರಿಗೆ ಶಿಕ್ಷೆ. ಪ್ರಾಣಿ ಪಕ್ಷಿಗಳನ್ನು ಕಾಡಿನಿಂದ ಹಿಡಿದು ತಂದು ಪಂಜರದಲ್ಲಿ ಹಾಕಿ ಅವುಗಳ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವವರಿಗೆ ಈ ನರಕ ಮೀಸಲು. ಇಲ್ಲಿ ಪಾಪಿಗಳನ್ನು ಕಿರಿದಾದ ಗಾಳಿ ಬೆಳಕಿಲ್ಲದ ಕತ್ತಲೆ ಕೋಣೆಗಳಲ್ಲಿ ಅತಿ ದೀರ್ಘ ಕಾಲ ಬಂಧಿಸಲಿಡಲಾಗುತ್ತದೆ. 27ನೇ ನರಕ ಪರ್ಯಾವರ್ತನ. ಅತಿಥಿ ನಿಂದಕರಿಗೆ ಶಿಕ್ಷೆ. ಮನೆಗೆ ಬಂದ ಹಸಿದ ಅತಿಥಿಯನ್ನು ಅಥವಾ ಭಿಕ್ಷುಕನನ್ನು ಅವಮಾನಿಸಿ ಕಳುಹಿಸುವವರು ಇಲ್ಲಿ ಶಿಕ್ಷೆ ಅನುಭವಿಸುತ್ತಾರೆ. ಇಲ್ಲಿನ ಗಿಡುಗಗಳು ಮತ್ತು ಕಾಗೆಗಳು ಪಾಪಿಯ ಕಣ್ಣುಗಳನ್ನು ಕುಕ್ಕಿ ತೆಗೆಯುತ್ತವೆ. ದಯ ಇಲ್ಲದೆ ಹೃದಯಕ್ಕೆ ಇಲ್ಲಿ ದಾರುಣ ಶಿಕ್ಷೆ ಇರುತ್ತದೆ. ಇನ್ನು 28ನೇ ನರಕ ಮತ್ತು ಅಂತಿಮವಾದ ನರಕ ಸೂಚಿಮುಖ. ಲೋಭಿಗಳಿಗೆ ಶಿಕ್ಷೆ. ಯಾರು ಅತಿಯಾದ ಲೋಭಿಗಳಾಗಿರುತ್ತಾರೋ, ಅಂದರೆ ಹಣದ ಮೇಲಿನ ಆಸೆಯಿಂದ ತನ್ನವರಿಗೆ 1 ರೂಪಾಯಿ ನೀಡದೆ ಕೂಡಿಡುತ್ತಾರೋ ಅವರಿಗೆ ಈ ಶಿಕ್ಷೆ. ಇಲ್ಲಿ ಪಾಪಿಯ ದೇಹದ ಪ್ರತಿಯೊಂದು ಇಂಚನ್ನು ದರ್ಜಿಗಳು ಬಟ್ಟೆ ಹೊಲೆಯುವಂತೆ ಸೂಜಿಯಿಂದ ಚುಚ್ಚಿ ಹೊಲೆಯುತ್ತಿರುತ್ತಾರೆ. ಪ್ರಿಯ ವೀಕ್ಷಕರೇ, ಇವಿಷ್ಟು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾದ 28 ಪ್ರಮುಖ ನರಕಗಳ ವಿವರಗಳು. ಇದನ್ನು ಕೇಳಿದಾಗ ನಮಗೆ ಭೀತಿ ಉಂಟಾಗುವುದು ಸಹಜ. ಆದರೆ ಪುರಾಣಗಳ ಆಶಯ ನಮಗೆ ಶಿಕ್ಷೆ ನೀಡುವುದಲ್ಲ, ಬದಲಿಗೆ ನಾವು ಬದುಕಿರುವಾಗಲೇ ಸರಿ ಹಾದಿಯಲ್ಲಿ ನಡೆಯುವಂತೆ ಪ್ರೇರೇಪಿಸುತ್ತದೆ. ಗರುಡ ಪುರಾಣವು ನಮಗೆ ಹೇಳುವ 3 ಮುಖ್ಯ ಸೂತ್ರಗಳು: ಪ್ರಾಯಶ್ಚಿತ, ನಾವು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ಅದನ್ನು ಮತ್ತೆ ಮಾಡದಂತೆ ನಿರ್ಧರಿಸುವುದು; ಧರ್ಮದ ಮಾರ್ಗ, ಅಹಿಂಸೆ, ಸತ್ಯ ಮತ್ತು ದಯೆ ಇವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು; ಸೇವೆ, ಹಸಿದವರಿಗೆ ಅನ್ನ ನೀಡುವುದು ಮತ್ತು ದೀನ ದಲಿತರಿಗೆ ಸಹಾಯ ಮಾಡುವುದು ಸಕಲ ಪಾಪಗಳಿಗೆ ದೊಡ್ಡ ಪರಿಹಾರವಾಗಿರುತ್ತದೆ. ನಮ್ಮ ಜೀವನವು ನಾವು ಮಾಡುವ ಕರ್ಮಗಳ ಪ್ರತಿಬಿಂಬ. ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಮಾಡೋಣ, ಲೋಕಕ್ಕೆ ಮಾದರಿಯಾಗಿ ಬದುಕೋಣ, ಸತ್ಯ ಹೇಳಿ, ಧರ್ಮದಿಂದ ಬದುಕಿ, ಇತರರ ಮೇಲೆ ದಯೆ ತೋರಿಸಿ. ಇದೇ ಗರುಡ ಪುರಾಣ ನಮಗೆ ಕಲಿಸುವ ಪಾಠ. ಈ ಮಾಹಿತಿಯು ನಿಮ್ಮ ಜೀವನದಲ್ಲಿ ಸಣ್ಣ ಬದಲಾವಣೆಯನ್ನಾದರೂ ತರುತ್ತದೆ ಎಂಬ ನಂಬಿಕೆ ನಮಗಿದೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಶುಭವಾಗಲಿ. ಸರ್ವೇ ಜನಾಂ ಸುಖಿನೋ ಭವಂತು.